ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಮದುವೆಗೆಲ್ಲ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನು ಸಂತೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಬೆಳಗ್ಗೆನೇ ರೆಡಿಯಾಗಿದ್ದೀವಿ. ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ವರ್ತೂರು ಸಂತೆ ಬಂದುಬಿಟ್ಟು ಪ್ರತಿ ಸಂಡೇನೂ ವರ್ತೂರು ಸಂತೆ ಇರುತ್ತೆ. ನಾವಂತೂ ಈ ಸಂತೆನ ಮಿಸ್ ಮಾಡಿಕೊಂಡ್ರೆ ನಮಗೆ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಏನೂ ಸಿಗಲ್ಲ. ಇನ್ ಕೇಸ್ ಸಿಕ್ಕಿದ್ರೂ ಕೂಡ ರೀಸನಬಲ್ ಪ್ರೈಸಸಲ್ಲಂತೂ ಸಿಗೋದೇ ಇಲ್ಲ. ಸೊ ಹಾಗಾಗಿ ಪ್ರತಿ ಸಂಡೇ ಕೂಡ ನಾವು ಬೆಳಗ್ಗೆನೇ ಹೋಗ್ಬಿಟ್ಟು ಫ್ರೆಶ್ ಆಗಿರೋ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ತಂದ್ಕೊಂಡ್ಬಿಡ್ತೀವಿ. ಇನ್ನು ಮಾರ್ಕೆಟಿಂದ ತಂದಮೇಲೆ ಸ್ವಲ್ಪ ವಾಟರಲ್ಲಿ ಸ್ವಲ್ಪ ಸಾಲ್ಟು ಮತ್ತು ವಿನಿಗರ್ ಹಾಕಿಬಿಟ್ಟು ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸ್ನ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಫ್ರಿಡ್ಜಲ್ಲಿ ಅರೇಂಜ್ ಮಾಡ್ಕೊತೀನಿ. ನಾನಂತೂ ಯೂಶ್ವಲಿ ಹೀಗೆ ಮಾಡ್ತೀನಿ. ಆಮೇಲೆ ಸೊಪ್ಪು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡೋಕ್ಕಾಗಲ್ವಲ್ಲ, ಇನ್ನು ಅದನ್ನು ಹಂಗೆ ನೀಟಾಗಿ ಬಿಡಿಸ್ಬಿಟ್ಟು ಹಾಗೆ ಇಟ್ಕೊತೀನಿ. ನಾವು ಕುಕ್ ಮಾಡ್ಕೋಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಸೊ ನಾನಂತೂ ಹೀಗೆ ಮಾಡ್ತೀನಿ. ಯಾಕೆಂದರೆ ಜಾಸ್ತಿ ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ಕೂಡ ಒಳ್ಳೆಯದು. ಗಮ್ಯ ನನಗಂತೂ ಯಾವಾಗಲೂ ತರಕಾರಿ ತಗೊಬಂದರೂ ಕೂಡ ಈ ಥರ ಸ್ವಲ್ಪ ಆನಿಯನ್ಸ್, ಪೊಟ್ಯಾಟೊ ಮತ್ತು ಲೆಮನ್ ಆ ಥರ ನೀಟಾಗಿ ಅರೇಂಜ್ ಮಾಡೋದೆಲ್ಲ ಮಾಡ್ತಾಳೆ. ನಾನೇನಾದರೂ ಬಾಕ್ಸಲ್ಲೆಲ್ಲ ಹಾಕ್ಕೊಟ್ರೆ ಆ ಫ್ರಿಡ್ಜಲ್ಲಿ ಕೂಡ ನೀಟಾಗಿ ಅರೇಂಜ್ ಮಾಡ್ತಾಳೆ. ಸೊ ಗಮ್ಯಗೆ ಅದೊಂದು ಇಷ್ಟ ಆಗುತ್ತೆ. ಸೊ ಆ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. 1 ವೀಕ್ ಆರ್ 10 ಡೇಸ್ ಊರಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ನಾನಂತೂ ಫ್ರಿಡ್ಜಲ್ಲಿ ಏನೂ ಇಡಲ್ಲ, ಎಲ್ಲ ಕೂಡ ಖಾಲಿ ಮಾಡಿಟ್ಟೆ ಹೋಗಿರ್ತೀನಿ. ಇನ್ನು ನಮ್ಮ ಹಸ್ಬೆಂಡ್ ಎಲ್ಲ ಕುಕ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಸೊ ಹಾಗಾಗಿ ಇನ್ನು ಬಂದಮೇಲಂತೂ ಈ ಥರ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಎಲ್ಲ ನೀಟಾಗಿ ಒರೆಸ್ಕೊಳ್ಳೋದು, ಆಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು. ಫ್ರಿಡ್ಜಲ್ಲಿ ನಮಗೆ ಈ ಥರ ಮ್ಯಾಟ್ಸ್ ಹಾಕೋದ್ರಿಂದ ನಮಗೇನಾದರೂ ಸ್ವಲ್ಪ ಗ್ಲಾಸ್ ಎಲ್ಲ ಗಲೀಜಾದರೆ ಜಸ್ಟ್ ಆ ಮ್ಯಾಟನ್ನು ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಸೊ ನಮಗೆ ಒಂಥರ ಈಸಿ ಪ್ರಾಸೆಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಅದೊಂದು ತೆಗೆದುಬಿಟ್ಟು ನಾನು ಒಂದ್ಸತಿ ಅದೆಲ್ಲ ಒರೆಸ್ಕೊಂಡು ಆ ಗ್ಲಾಸ್ನೆಲ್ಲ ಒಂದ್ಸತಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಬೇಗ ಕ್ಲೀನ್ ಮಾಡ್ಕೋಬೋದು. ಎವ್ರಿ 3 ಮಂತ್ಸ್ ಆ 6 ಮಂತ್ಸ್ಗೆ ಒನ್ಸ್ ಆದರೂ ನಾವು ಫ್ರಿಡ್ಜನ್ನ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಅದರಿಂದ ನಮಗೆ ಫ್ರಿಡ್ಜ್ ಲೈಫ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಂತೂ 3 ಮಂತ್ಸ್ಗೆ ಒನ್ಸ್ ಇಲ್ಲ 4 ಮಂತ್ಸ್ಗೆ ಒನ್ಸ್ ಆದರೂ ಕಂಪಲ್ಸರಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ನೋಡಿ, ನಾನಂತೂ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಸೊಪ್ಪೆಲ್ಲ ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ಲ, ಸೊ ಅದನ್ನೆಲ್ಲ ನ್ಯೂಸ್ ಪೇಪರ್ ಒಳಗಡೆ ಸುತ್ತಬಿಟ್ಟು ಆಮೇಲೆ ಅದೇ ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಕೊತೀನಿ. ಇನ್ನು ಮದುವೆಗೆಲ್ಲ ಹೋಗಿ ಬಂದಾದ್ಮೇಲೆ ಬಳೆ ಅಂತೂ ಕೈಯಲ್ಲಿ ಜಾಸ್ತಿ ಇದೆ. ಇದೆಷ್ಟು ಗಟ್ಟಿ ಇದೆ ಅಂದರೆ ಬಳೆ ಅಷ್ಟೊಂದು ಗಟ್ಟಿ ಇದೆ, ಬಟ್ ತುಂಬ ಚೆನ್ನಾಗಿದೆ ಲುಕ್ಕು. ಇನ್ನು ಮದುವೆಯಲ್ಲಿ ಹಾಕಿರೋ ಬಳೆನ ಬೇಗ ತೆಗಿಬಾರ್ದು ಅಂತ ಹೇಳ್ತಾ ಇದ್ರು. ಇನ್ನು ಅದರಲ್ಲಿ ತವ್ರ ಮನೆ ಬಳೆ ಅಲ್ವಾ, ಸೊ ಹಾಗಾಗಿ ಅದೊಂದು ಸೆಂಟಿಮೆಂಟ್ ಇರುತ್ತೆ. ಮಿನಿಮಮ್ 3 ಡೇಸ್ 5 ಡೇಸ್ ಆದರೂ ಇಟ್ಕೋಬೇಕು ಅಂತ ಹೇಳಿದ್ರು ಮನೇಲಿ. ಸೊ ಹಾಗಾಗಿ ನಾನಂತೂ ಇನ್ನು ಇಮಿಡಿಯೇಟ್ಲಿ ಆವಾಗಲೇ ತೆಗಿಯೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಮನೆಗೆ ಬಂದುಬಿಟ್ಟು ಇವತ್ತಿಗೆ ಆಲ್ರೆಡಿ 5 ಡೇಸ್ ಆಗ್ತಿದೆ. ಇನ್ನು ಇವತ್ತು ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಇಷ್ಟೊಂದು ಬಳೆ ಹಾಕ್ಕೊಂಡು ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ಅಂದರೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಇನ್ನು ಎಲ್ಲ ತೆಗೆದ್ಬಿಟ್ಟು ಒಂದು 2-3 ಇಟ್ಕೊಂಡ್ರೆ ಸಾಕು ಅಂತ ಹೇಳಿ ಇನ್ನು ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡು 1 kg ಮಟನ್ ತೊಗೊಬಂದಿದ್ರು. ಸೊ ನಾನು ಸ್ವಲ್ಪ ಸಾಲ್ಟು ಮತ್ತು ನಿಂಬೆಹಣ್ಣಿನ ರಸ ಆ್ಯಂಡ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ 2 ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಇಲ್ಲಿ ಮಟನ್ ಹಾಕ್ತಾ ಇದ್ದೀನಿ. ಮಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಫ್ರೈ ಮಾಡೋದ್ರಿಂದ ನಮಗೆ ಮಟನ್ ಸಾರು ಆರ್ ಮಟನ್ ಕರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 4-5 ವಿಷಲ್ ಕೂಗಿಸ್ಕೊತೀನಿ. ಆ್ಯಂಡ್ ಅಷ್ಟರಲ್ಲಿ ನಾವು ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಚಿಕ್ಕ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಆ್ಯಂಡ್ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದೇ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಪುದೀನ ಆ್ಯಂಡ್ ಮೀಡಿಯಮ್ ಸೈಜಲ್ಲಿರೋ 2 ಟೊಮೊಟೊ ಆ್ಯಂಡ್ ದೊಡ್ಡ ಸೈಜಲ್ಲಿರೋದು 1 ಆನಿಯನ್ನ ನಾವು ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಈ ಪೇಸ್ಟ್ನ ಸೈಡಿಗೆ ಎತ್ತಿಟ್ಕೋಬೇಕು. ಈ ಗ್ರೀನ್ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಮಟನ್ ಕರಿಯಲ್ಲಿ. ಸೊ ನೋಡಿದ್ರಲ್ಲ, ಪೇಸ್ಟ್ ಅಂತೂ ರೆಡಿಯಾಗಿದೆ. ಈಗ ನಮಗೆ ಮಟನ್ ಕೂಡ ಬೆಂದಿದೆ. ಅರೌಂಡ್ ಒಂದು 80% ಮಟನ್ ಅಂತೂ ಬೆಂದಿದೆ. ಅದರಲ್ಲಿ ನಾನು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಪ್ರಿಪೇರ್ ಮಾಡಿರೋ ಗ್ರೀನ್ ಪೇಸ್ಟ್ನ ಈ ಮಟನಲ್ಲಿ ಹಾಕ್ತಾ ಇದ್ದೀನಿ. ಒಂದು 60% ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಆ ಕೊಬ್ಬರಿ ಪೇಸ್ಟ್ ಇರುತ್ತಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಆ್ಯಂಡ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಇದು ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು.
ಆ್ಯಂಡ್ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಆವಾಗ ನಾನು ಮಟನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಇವಾಗ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಈ ಮಸಾಲ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಇಟ್ಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಮಟನ್ ಕರಿ ಅಂತೂ ರೆಡಿ ಆಗುತ್ತೆ. ಆಲ್ರೆಡಿ ಮಟನ್ 80% ಬೆಂದಿದೆ ಅಲ್ವಾ, ಇನ್ನು 20% ಬೆಂದರೆ ಸಾಕು. ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಹೋಲ್ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಆಮೇಲೆ 2 ಆನಿಯನ್ಸ್ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಆನಿಯನ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆ್ಯಂಡ್ 1 ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಪ್ರಿಪೇರ್ ಮಾಡಿಟ್ಟಿರೋ ಗ್ರೀನ್ ಮಸಾಲ ಪೇಸ್ಟ್ ಇದೆಯಲ್ಲ, ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಾವು ಕೊಬ್ಬರಿ ಪೇಸ್ಟ್ನ ಕೂಡ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲೆ, 1 ಟೀ ಸ್ಪೂನ್ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ. ನಾನು ಯೂಶ್ವಲಿ ಯೂಸ್ ಮಾಡೋದು ಸಾಹಿ ಬಿರಿಯಾನಿ ಮಸಾಲೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದೊಂಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದ್ರ ಜೊತೆ ಮಟನ್ ಕೂಡ ಆ್ಯಡ್ ಮಾಡಿಕೊಂಡು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಸೋನಾ ಮಸೂರಿ ರೈಸ್ ಆ್ಯಂಡ್ ಅರ್ಧ ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ನ 2 ಮಿಕ್ಸ್ ಮಾಡಿಬಿಟ್ಟು 10 ಮಿನಿಟ್ಸ್ ನೆನೆಸ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಬೇಕಲ್ಲ, ಒಂದು ಅರ್ಧ ಗ್ಲಾಸ್ ನೀರನ್ನು ಕಡಿಮೆ ಮಾಡ್ಕೊಳ್ಳಿ. ಆವಾಗಲೇ ನಮಗೆ ರೈಸ್ ಅನ್ನೋದು ಉದುದ್ರಾಗಿ ಬರುತ್ತೆ. ಇನ್ನು ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಎಮ್ಮಿ ಆಗಿರೋ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.